ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಮ್ಮ ವರ್ಷ ಕಾವೇರಿ. ಇವತ್ತು ತುಂಬಾ ಎಕ್ಸೈಟ್ ಆಗಿದ್ದೀನಿ. ಮುಂಬೈ ಹೋಗ್ತಾ ಇದ್ದೀನಿ. ಯಾಕೆ ಅಂತ ಗೊತ್ತಾಗಬೇಕು ಅಂದರೆ ಪೂರ್ತಿ ವಿಡಿಯೋನ ನೋಡಿ ಗೊತ್ತಾಗುತ್ತೆ. ಆ್ಯಂಡ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ದ್ಯಾಟ್. ಹೋಗ್ತಾ ಮಾತಾಡೋಣ ಬನ್ನಿ, ಫ್ಲೈಟ್ ಟೈಮ್ ಆಗುತ್ತೆ. ಹಾಯ್ ಗಾಯ್ಸ್, ನಂಗೆ ಫುಲ್ ನಿದ್ದೆ ಬರ್ತಾ ಇದೆ ಆಯಿತಾ. ನನ್ನ ಕಣ್ಣು ಫುಲ್ ಹಿಂಗೆ ಹೋಗ್ತಾ ಇದೆ. ಫೈನಲಿ ವಿ ರೀಚ್ಡ್ ಏರ್ಪೋರ್ಟ್. ಈಗ 8:30 ರೀಚ್ ಆಗ್ತಾ ಇದ್ದೀವಿ. ಎಷ್ಟು ಬೇಗ ಬಂದಿದ್ದೀವಿ ಇವತ್ತು. ಫಾರ್ ದ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಇಷ್ಟು ಬೇಗ ಬಂದು ಕರೆಕ್ಟಾಗಿ ಹೋಗ್ತಾ ಇರೋದು. ಕರೆಕ್ಟ್ ಟೈಮ್ ಇದು, ಬಿಕಾಸ್ ಆಲ್ರೆಡಿ ನನಗೆ ಅಲ್ಲೊಂದು ಮೆಸೇಜ್ ಬಂದಿದೆ ಬಿಫೋರ್ 8:30 ಅರೈವ್ ಆಗಿ ಅಂತ. ಬಟ್ ನಾನು 8:30 ಅರೈವ್ ಆಗಿದ್ದೀನಿ. ಈಗ ಇಲ್ಲಿಂದ ಹೋಗೋಷ್ಟರಲ್ಲಿ ಒಂದು 8:45 8:50 ಆಗುತ್ತೆ. ಸೊ ಇಟ್ ಈಸ್ ಪರ್ಫೆಕ್ಟ್ ಟೈಮ್. ಯಾಕಂದರೆ 10 o'clock ಅಲ್ವಾ ಫ್ಲೈಟ್ ಇರೋದು. 10:30 10 ಏನೋ ಫ್ಲೈಟ್ ಇರೋದು. ಸೊ ಕರೆಕ್ಟ್ ಆಗುತ್ತೆ ಟೈಮ್. ಸೊ ಗೈಸ್, ಈಗ ಏರ್ಪೋರ್ಟ್ಗೆ ರೀಚ್ ಆದೆ. ಆ್ಯಂಡ್ 9:30ಗೆ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಥಿಂಗ್ ಈಸ್, ಎಷ್ಟು ಎಕ್ಸೈಟ್ ಆಗಿದೆ ಅಂದರೆ ಇದು ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ನಾನು ಏನಕ್ಕೆ ಹೋಗ್ತಾ ಇರೋದು ಅಂತ. ಐ ಥಿಂಕ್ ಇಡೀ ವ್ಲಾಗ್ನ ನೋಡಿದ್ರೆ ಮೇ ಬಿ ನಿಮ್ಗೆ ಅರ್ಥ ಆಗಬಹುದು. ಓಕೆ, ಈಗ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿಗೆ ಹೋಗೋಣ. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಚಳಿ ಇದೆ, ಅದಕ್ಕೋಸ್ಕರನೇ ಕಾಫಿ ತೊಗೊಂಡೆ. ಆ್ಯಂಡ್ ಇದು ಆ್ಯಕ್ಚುಲಿ ಓಟ್ಸ್ ಕಾಫಿ, ಸೊ ಇಟ್ಸ್ ಫೈನ್. ಓಟ್ ಮಿಲ್ಕ್ ಕಾಫಿ ಕುಡಿಬೋದು, ಬಟ್ ನಾರ್ಮಲ್ ಡೈರಿ ಕುಡಿಬಾರ್ದು, ನಾನು ಅಲರ್ಜಿ. ಸೊ ಗೈಸ್, ಇದೇ ಥರ ಯಾಕೆ ನಮ್ಮೂರಲ್ಲೂ ಇಲ್ಲ ನೋಡಿ. ಮುಂಬೈ ಇಂಡಿಯನ್ಸ್ಗೆ ಅವ್ರವ್ರ ಪ್ಲೇಯರ್ದು ಸ್ಟ್ಯಾಚು ಹಾಕಿದ್ದಾರೆ ಅಲ್ಲಿ. ವಾಹ್! ಬಟ್ ನಮಗೆ ಯಾಕಿಲ್ಲ? ಅದೇ ನಮಗೆ ಯಾಕಿಲ್ಲ? ಇರ್ಬೋದಿತ್ತಲ್ವಾ? ಈಗ ಯಾರು ನೋಡ್ತಿದ್ದಾರೆ ಎಲ್ಲರೂ ಹೋಗ್ಬಿಟ್ಟು ಟ್ಯಾಗ್ ಮಾಡಿ, RCBನ ಟ್ಯಾಗ್ ಮಾಡಿ ಹೇಳಿ ನಮ್ಮ ಒಂದು ಏರ್ಪೋರ್ಟಲ್ಲಿ ನಮ್ಮ ಪ್ಲೇಯರ್ಸು ಆ ಥರ ಸ್ಟ್ಯಾಚು ಇರ್ತೀವಿ ಅಂತ. ಆ್ಯಕ್ಚುಲಿ ಇಲ್ಲಿ ಮಾತ್ರ ಅಲ್ಲ, ಈವನ್ ಚೆನ್ನೈಯಲ್ಲೂ ಅವ್ರದ್ದೇ ಆದಂಥ ಟ್ರೋಫೀಸ್ ಅದು ಇದೆಲ್ಲ ಇಟ್ಟಿದ್ದಾರೆ. ಬಟ್ ನಮ್ದು ಆ ಥರ ಇದೆಯಾ ಇಲ್ಲ ಅಂತಲೂ ಗೊತ್ತಿಲ್ಲ. ಇಫ್ ಇಟ್ ಈಸ್ ದ್ಯಾಟ್ ಕಮೆಂಟ್ ಮಾಡಿ ಹೇಳಿ, ನಾನು ನೋಡಿಲ್ಲ. ಸೊ ಹೇಳಿ, ಸೊ ನಾನು ತಿಳ್ಕೊಬೋದು. ಓಕೆ, ಈಗ ಮುಂಬೈ ಲ್ಯಾಂಡ್ ಆಗಿದ್ದೀನಿ. ಆ್ಯಂಡ್ ಈಗ ಹೋಟೆಲ್ಗೆ ಚೆಕ್ ಇನ್ ಆಗಬೇಕು, ಹೋಗುವ ಬನ್ನಿ. ಸೊ ಗೈಸ್, ರೂಮ್ಗೆ ಚೆಕ್ ಇನ್ ಅಂದೆ. ಆ್ಯಂಡ್ ಲುಕ್ ಅಟ್ ಇಟ್, ಎಲ್ಲ ಕಡೆನೂ ನಾನೇ, ಇಲ್ಲೂ ನಾನೇ. ಓಕೆ ಬನ್ನಿ, ರೂಮ್ ನೋಡೋಣ. ಆ್ಯಂಡ್ ಇದು ವಾಕ್ ಇನ್ ವಾರ್ಡ್ರೋಬ್, ಹಾಗೆ ಬೆಡ್ ಮಿರರ್, ಹಾಗೆ ವಾಶ್ರೂಮ್. ಆ್ಯಂಡ್ ಬರೀ ಅಂತ. ಓಕೆ, ಇಲ್ಲಿ ರೂಮ್. ವಾವ್! ಆದರೆ ವ್ಯೂ ಏನು ಇಲ್ಲ ಅನಿಸುತ್ತೆ. ಹೌದು, ಇಲ್ಲ. ಐ ಥಾಟ್ ಐಲ್ ಗೆಟ್ ಸಮ್ ಟಾಪ್ ಆಫ್ ಫ್ಲೋರ್, ಬಟ್ ಇಲ್ಲೇ ಸಿಕ್ತು. ಇಟ್ಸ್ ಓಕೆ. ಓಕೆ ಗೈಸ್, ಈಗ ನಾವು ಐ ಥಿಂಕ್ ಅಲ್ಲ, ನಾನೀಗೊಂದು ವೀಡಿಯೋ ಶೂಟ್ ಮಾಡೋದಿದೆ ಪ್ರಮೋಷನ್ದು. ಸೊ ಅದನ್ನ ಮಾಡಿ ವಾಪಸ್ ಬರ್ತೀನಿ. ಆಮೇಲೆ ರೆಡಿ ಆಗೋದಿದೆ. ಸೊ ಬೇಗ ಮಾಡಬೇಕಿರಲ್ಲ, ತುಂಬಾ ಕೆಲಸ ಇದೆ. ಆ್ಯಂಡ್ ರೆಡಿ ಆಗೋಕ್ಕೆ ತುಂಬ ತೊಗೋತೀನಿ. ಯಾಕೆ ಅಂದರೆ ಇವತ್ತು ನಾನು ಸ್ಯಾರಿ ಹಾಕೋತಾ ಇದ್ದೀನಿ, ಅದು ಕೊಡವ ಸ್ಯಾರಿ. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗಿ ಈಗ ಒಂದು ವೀಡಿಯೋ ಶೂಟ್ ಮಾಡಿ ವಾಪಸ್ ಬರೋಣ. ಲೆಟ್ಸ್ ಗೋ. ಆ್ಯಕ್ಚುಲಿ ಏನು ಅಂದರೆ ನನಗೆ ಇಲ್ಲಿ ಅಷ್ಟು ಬೆಳಕು ಬರ್ತಿಲ್ಲ. ನನಗೆ ಬೆಳಕು ಬೇಕು, ಬಟ್ ಅಷ್ಟಿಲ್ಲ ಇಲ್ಲಿ. ನನಗೆ ವೀಡಿಯೋ ಮಾಡೋದಿದೆ. ಆ್ಯಂಡ್ ಏನು ಬಿಸಿಲಿಲ್ಲ ಅಂದರೆ ಹೇಗೆ ಮಾಡಲಿ ನಾನು? ಇಲ್ಲ, ನನಗೆ ಬೇಕು, ಬಿಸಿಲು ಬೇಕು. ಸೊ ಲೆಟ್ಸ್ ಚೇಂಜ್ ದಿ ರೂಮ್. ಸೊ ಗೈಸ್, ಮತ್ತೆ ರೂಮ್ನ ಚೇಂಜ್ ಮಾಡಿದೆ. ಆ್ಯಂಡ್ ಈಗ ಬ್ಯಾಕ್ಗ್ರೌಂಡ್ ಹೀಗೆ ಕೊಟ್ಟಿದ್ದಾರೆ, ಬಟ್ ಇಲ್ಲೂ ಏನೋ ವ್ಯೂ ಇಲ್ಲ. ಬಟ್ ಇಟ್ಸ್ ಓಕೆ, ಸ್ವಲ್ಪನಾದರೂ ಬೆಳಕು ಬರುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಕೆಳಗಡೆನೇ ಬೆಳಕು ಸ್ವಲ್ಪ ಜಾಸ್ತಿನೇ ಇತ್ತು. ಇಲ್ಲಿ ಏನು ಬರ್ತಾನೇ ಇಲ್ಲ. ಐ ಡೋಂಟ್ ನೋ, ಒಂಚೂರು ಬೆಳಕು ಬರೋಂತಾನೆ ಕಟ್ಟಿಸ್ಬೇಕು ಇದನ್ನ. ಮೇ ಬಿ ಬೇರೆ ರೂಮ್ ಇತ್ತು ಆ್ಯಂಡ್ ದೇ ಡಿಡ್ಂಟ್ ಗಿವ್ ಅನಿಸುತ್ತೆ. ಸೊ ದಟ್ಸ್ ಓಕೆ. ಏನೋ ಒಂದು ಈಗ ಲೈಟ್ಸ್ ಹಾಕ್ಕೊಂಡೇ ಮಾಡಬೇಕಷ್ಟೇ. ಬಟ್ ಇಲ್ಲಿ ಲೈಟು ಅಷ್ಟಿಲ್ಲ. ಈ ಥರ ದೊಡ್ಡ ಹೋಟ್ಲೆಲ್ಲ ಒಂದು ಲೈಟ್ ಕೂಡ ತುಂಬ ಲೈಟ್ಸ್ ಎಲ್ಲ ಕೊಡೋಲ್ಲ, ಇಷ್ಟೇ ಹೀಗೆ ಇರುತ್ತೆ.
ಬೇಡವಾ ಅನ್ನೋ ಥರ ಲೈಟ್ಸ್ ಇರುತ್ತೆ. ಓಕೆ, ನಾವೀಗ ಒಂದು ಶೂಟ್ ಮಾಡಬೇಕು, ಬಟ್ ನನಗಿನ್ನೂ ಅಪ್ರೂವಲ್ ಬಂದಿಲ್ಲ. ಅದು ಬಂದು ಏರ್ ಸಿರಮ್ದು ಐ ಥಿಂಕ್. ಯಾ, ಚೂರು ಬಿಸಿ ಆಗಿದೆ ಆಯಿತಾ, ಬಂದಲ್ಲ ಅಲ್ಲಿಂದ, ಅದಕ್ಕೋಸ್ಕರ. ಸೊ ಗಾಯ್ಸ್, ಒಂದೇ ಒಂದು ಪ್ರಮೋಷನ್ ಇತ್ತು, ಅದನ್ನ ಮಾಡಿ ಮುಗಿಸ್ದೆ. ಈಗ ನಾವು ಇವೆಂಟಿಗೆ ರೆಡಿ ಆಗಬೇಕು. ಓಕೆ, ಪಟ್ಟಂತ ರೆಡಿಯಾಗಿ ಬರ್ತೀನಿ, ಬಾಯ್. ಸೊ ಗಾಯ್ಸ್, ನಾನು ರೆಡಿ ಆಗಿದ್ದೀನಿ. ನಾನಿವತ್ತು ಕೊಡವ ಸ್ಯಾರಿ ಹಾಕೊಂಡಿದ್ದೀನಿ. ಯಾಕೆ ಅಂದರೆ ಹಾಗೆ ಇದು ರೆಡ್ ಇದೆ, ಸೊ ಐ ಆಮ್ ರೆಪ್ರೆಸೆಂಟಿಂಗ್ ಕರ್ನಾಟಕ ಅಲ್ವಾ, ಸೊ ಅದಕ್ಕೋಸ್ಕರ ಈ ಥರ ಹಾಕಿದ್ದೀನಿ. ಸೊ ಬ್ಲೆಂಡ್ ಆಗಲಿ ಅಂತ. ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಆ್ಯಂಡ್ ಬನ್ನಿ ಹೋಗುವ. 7:30ಗೆ ಸ್ಟಾರ್ಟ್ ಆಗುತ್ತೆ, ಆ್ಯಂಡ್ ಈಗ ಆಲ್ರೆಡಿ 7 ಆಗ್ತಾ ಬಂತು. ಸೊ ಲೆಟ್ಸ್ ಮೂವ್. Hi Akshu. How are you? I'm back. I'm back. Varsha's vlogs. Yes. ಅವತ್ತು ನೀವು ಫ್ಲಿಪ್ಕಾರ್ಟಲ್ಲಿ ನೋಡಿದ್ರಲ್ಲ, ಹೀಗೆ ಹೇಳ್ತಾರೆ. ಯಾ, ಅಜು ಬ್ರೋ ಸೇ ಹಾಯ್. ಹಾಯ್. ಸೇ ಹಾಯ್ ನಿಮ್ಮಿ. ಹಾಯ್. ಆಯುಷ್ ಸೇ ಹಾಯ್ ಟು ಮೈ ಚಾನಲ್. ಹಾಯ್. ಆ್ಯಕ್ಚುಲಿ ಅವರೆಲ್ಲ ದೇರ್ ಆಲ್ ಆರ್ ಟೀಮ್. ಅವ್ರ ಜೊತೆ ಮಾತ್ರ ಮಾತಾಡೋದು, ಬೇರೆಯವ್ರ ಜೊತೆ ಮಾತಾಡೋದು. ನಿಮಗೆ ಅರ್ಥ ಆಯಿತು ನಾನು ಹೇಳಿದ್ದು, ಬಿಕಾಸ್ ಅವ್ರಿಗೂ ಕನ್ನಡ ಬರುತ್ತೆ. ನಾನೊಂದು ಕನ್ನಡಿ ಅಲ್ವಾ? ವಾವ್. ಎಲ್ಲಿ ನಿಮ್ಮೂರು? ಮಂಗಳೂರು. ಮಂಗಳೂರು ಬೆಡಗಿ. ಓಕೆ ಗಾಯ್ಸ್, ನಾವೀಗ ಹೋಗುವ. ಅಲ್ಲಿ ಇಂಟರ್ವ್ಯೂನ ಕೇಳ್ತಾರಂತೆ, ಹೇಳಬೇಕು. ಐ ಮೀನ್ ಕ್ವಶನ್ ಕೇಳ್ತಾರೆ. ವಿ ಹ್ಯಾವ್ ಟು ಜಸ್ಟ್ ಟಾಕ್. ಸಿ ಏನು ಕೇಳ್ತಾರೆ ಅಂತ. Let's have a quick rapid fire. According to you, is it okay for influencers to quit full-time job and start livelihood with content creation? If you're very talented and if you feel you have some talent inside you, then I think yeah, you can do it. But you should have that confidence and that consistency to be great. You are looking beautiful. Okay, I want to know how you build an authentic vibe by incorporating your culture. And what are you wearing today? This is a Kodava saree. Basically from Karnataka, where it's a school. So from there we bring like this, and it's our traditional. ಸೊ ಗೈಸ್, ಈಗ ಫಂಕ್ಷನ್ ಸ್ಟಾರ್ಟ್ ಆಯಿತು. ಈಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. Recognizing like through reels and content, say what is the one that's like that motivation. ಯಾರು ಇದ್ದಾರೆ ಆಯ್ತಾ? And I really like the idea. Say a few words regarding. Thank you, sir. Thank you, Anurag sir. Very honored. Thank you, Impact Magazine, for this. Thanks to the team here. They give their blood, sweat, and tears to this role, which often goes unnoticed because everything is planned. Thank you to all the talents. You will see them on stage very soon now. But without them, we don't exist. So thank you guys. Very grateful. Thank you for this. Thank you so much. Kudos and congratulations to your entire team. Once again, big stuff, unloading indeed. Kudos to the entire team of Monkey Entertainment. Thank you so much. We will now move on to our next presentation, please.
words. I'm very nervous right now. I can feel my heart inside my mouth, I think. This is my first award. And I really need to first dedicate this award to the kid who could. एक बहुत बड़ी डिबेट चल रही है कि बच्चों को सोशल मीडिया में कितना समय लगाना चाहिए. आपके हिसाब से कम समय लगाना चाहिए, ज़्यादा? कैसे आप रेगुलेट करते हो? बिकॉज आप तो बहुत समझदार हो, बट कुछ बच्चे बहुत ज़्यादा समय लगाते हैं. सो व्हाट डू यू हैव टू से टू दैट? जैसे मुझे ये कहना है कि जैसे मेरे पापा मम्मा ने मुझे बिल्कुल परमिशन नहीं दी है और ना ही मैं चलाती हूँ. सो मैं ये सब चिल्ड्रंस को कहना चाहूँगी कि आप लोग भी ज़्यादा सोशल मीडिया प्लीज़ मत यूज़ करो. यूज़ जब करो जब आपको कुछ मेहनत करनी है, आपको कुछ करके दिखाना है, तो आप तब यूज़ करो. ऐसे टाइम पास के लिए यूज़ करना तो वो तो बहुत गलत बात है. सो मैं ये कहना चाहूँगी कि आप लोग प्लीज़ ऐसे मत यूज़ करो, उसका अच्छे से यूज़ करो. Thank you. We have to learn. Please, let's go. I'll hold the mic for you. This is the performance of the decade. Kudos and congratulations to your winner for Best Regional Influencer. Can we please have Miss Kaveri on stage? A big round of applause for her. Varsha Kaveri, ladies and gentlemen, Best Regional Influencer. Congratulations once again. Awards for us. Hi. This is my first award. And I'm really happy that I got a regional influencer because it's something more for me because I'm representing my state and I'm proud of it. And thank you for for all the support from my followers and from Monkey and Vidhu, Arjun Bro and everyone. And thank you so much and Viraj and thank you. And that's it. I'm really nervous. Yeah, Kannada. ಎಲ್ರಿಗೂ ನಮಸ್ಕಾರ. ನನಗೆ ಅವಾರ್ಡ್ ಸಿಗ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. నాకు ಈ ಒಂದು ಅವಾರ್ಡ್ ಕೊಟ್ಟಿ ಅನ್ನೋದು ತುಂಬಾ ಖುಷಿಯಾದ ವಿಷಯನೇ ಇರಾಯಿತು. ನಲ್ಲಾಗೆ. Thank you, wonderful indeed. All Sunday awards may you get in the future as well. Congratulations for all the good work. Can you all please clap it up a little louder for her, please, everybody? Just a request to the audience. Singer, voice coach, and a bully on the stage. Can we please? Bully was somebody else. Sorry, I'm tired. Can we have a big round of Oh my applause for Miss God. Tiwari as well I as was- she makes his way to the stage? I Thank was you. planning for something, I told something. We'll quickly move on to our next winner presentation, please. ಏನೇನೋ ಮಾತಾಡ್ಬೇಕು. Congratulations, Priyanshu Modi, Best Rising Star Influencer. Can you all please kindly clap a little louder for Shiva? ಸೊ ಗೈಸ್, ನನಗೆ ರೀಜನಲ್ ಕ್ರಿಯೇಟರ್, ರೀಜನಲ್ ಇನ್ಫ್ಲುಯೆನ್ಸರ್, ಶೋ ಯರ್ಸ್ ಅಕ್ಷಯ ಗಾಟ್ ಡ್ಯಾನ್ಸ್ ಇನ್ಫ್ಲುಯೆನ್ಸರ್. ನಮ್ಮ ಮಂಕಿಗೂ ಸಿಕ್ತು ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಏಜೆನ್ಸಿ ಆಫ್ ದ ಇಯರ್. ಬೆಸ್ಟ್, ಎಕ್ಸಲೆಂಟ್. Congratulations. ಹಲೋ. ಸೊ ಏನು ಗೊತ್ತಾ, ಸ್ವಲ್ಪ ಜಾಸ್ತಿನೇ ಮಾತಾಡೋದಿದೆ. ನಾವು ನಾಳೆ ಬೆಳಗ್ಗೆ ಮಾತಾಡೋಣ, ಯಾಕಂದರೆ ಈಗ ಮಲ್ಕೊಬೇಕು, ಬೆಳಗ್ಗೆ ಎದ್ದು ಬೇಗ ಇನ್ನೊಂದು ವೀಡಿಯೋ ಮಾಡೋದಿದೆ. ನಂಗೆ ತುಂಬಾ ಖುಷಿ ಆಗ್ತಿದೆ. ನಾಳೆ ಮಾತಾಡೋಣ, ಓಕೆನಾ? ಸಿಗ್ತೀನಿ ಒಂದು ನಿಮಿಷ, ಆದರೆ ಬೆಳಗ್ಗೆ ಸಿಗ್ತೀನಿ ಅಂತ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಸೊ ವೆಯ್ಟ್ ಮಾಡಿ, ಏನೋ ಮಾತಾಡೋದಿದೆ, ತುಂಬಾ ಮುಖ್ಯವಾದಂಥ ಒಂದು ವಿಷಯನ. ಸೊ ವೆಯ್ಟ್ ಮಾಡಿ. ಹಲೋ, ಗುಡ್ ಮಾರ್ನಿಂಗ್. ಏನು ಗೊತ್ತಾ, ನಾನೀಗ ಬ್ರೇಕ್ಫಾಸ್ಟ್ ಮಾಡಿ ಬಂದೆ. ಹಾಗೆ ನೆನ್ನೆ ಹೇಳಿದ್ನಲ್ಲ ಒಂಚೂರು ಮಾತಾಡೋದಿದೆ ಅಂತ. ಏನು ಗೊತ್ತಾ, ಅಯ್ಯೋ ಉಲ್ಟಾ.
ಅವಾರ್ಡ್ ಸಿಕ್ತು. ಇದು ಬೆಸ್ಟ್ ರೀಜ್ನಲ್ ಇನ್ಫ್ಲುಯೆನ್ಸರ್ ಅವಾರ್ಡ್ ಆ್ಯಂಡ್ ತುಂಬ ದೊಡ್ಡ ವಿಷಯ ಇದು. ಯಾಕೆ ಅಂತ ಹೇಳ್ತೀನಿ. ಯಾಕೆ ಅಂದರೆ ನಾನು ಓಕೆ ಗಾಯ್ಸ್, ಈಗ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಆಗಲೇ ಅರ್ಧದಲ್ಲೇ ನಿಲ್ಲಿಸ್ಬಿಟ್ಟಲ್ವ ಮಾತಾಡೋದು. ಓಕೆ, ಸೊ ಏನಂದರೆ ಆ ಥರ ಅವಾರ್ಡ್ ಸಿಕ್ತು ಅಲ್ವಾ. ತುಂಬ ಜನ ಹಾಗೆಲ್ಲ ನನಗೆ ಕಮೆಂಟ್ ಹಾಕ್ತಾಯಿದ್ರಿ, ಏನು ಕನ್ನಡ ಬರಲ್ವ ನಿನಗೆ, ಕನ್ನಡ ಮಾತಾಡು ಅಂದ್ಕೊಂಡೆಲ್ಲ ಹೇಳ್ತಾಯಿದ್ರಿ. ಆ್ಯಕ್ಚುಲಿ ಕನ್ನಡ ನಾನು ಎಷ್ಟು ಜಗಳ ಮಾಡ್ತೀನಂದರೆ ಬ್ರ್ಯಾಂಡ್ಸ್ ಜೊತೆ. ಎಷ್ಟೋ ಬ್ರ್ಯಾಂಡ್ಸ್ ಎಲ್ಲ ಕ್ಯಾನ್ಸಲ್ ಆಗಿಬಿಡುತ್ತೆ. ಯಾಕಂದರೆ ನಾನು ಅವ್ರಿಗೆ ರೀಜನಲ್ ಲ್ಯಾಂಗ್ವೇಜ್ ಬೇಡ, ಇಂಗ್ಲೀಷಲ್ಲೇ ಬೇಕು ಅಂತ ಹೇಳ್ತಿರ್ತಾರೆ. ಬಟ್ ಇಲ್ಲ, ನಾನು ಅಟ್ಲೀಸ್ಟ್ 40% ಆದರೂ ಕನ್ನಡ ಇರಬೇಕು ಅನ್ನೋ ಥರ ಹೇಳಿ ಜಗಳ ಮಾಡ್ತಿದ್ದೆ. ಅದಕ್ಕೋಸ್ಕರ ಅಷ್ಟೆಲ್ಲ ಆಗ್ತಿತ್ತು. ಬಟ್ ಈಗ ಅದನ್ನೆಲ್ಲ ಕನ್ಕ್ಲೂಡ್ ಮಾಡಿ ರೆಕಗ್ನೈಸ್ ಮಾಡಿದ್ವಿ. ಗೇವ್ ಅ ರೀಜನಲ್ ಇನ್ಫ್ಲುಯೆನ್ಸರ್, ರೀಜನಲ್ ಕ್ರಿಯೇಟರ್ ಅಲ್ಲ, ರೀಜನಲ್ ಇನ್ಫ್ಲುಯೆನ್ಸರ್ ಅವಾರ್ಡ್. ಬೆಸ್ಟ್ ಫಸ್ಟ್ ಪ್ಲೇಸ್ ನನಗೆ ಗೋಲ್ಡ್. ಸೊ ತುಂಬಾ ಖುಷಿ ಆಗುತ್ತೆ. ಹಾಗೆ ಈಗ ನಾನು ಮನೆಗೆ ಹೊರಟಿದ್ದೀನಿ, ಹೋಗಬೇಕು. ಇನ್ನೊಂದು ವಿಷಯ ಏನಂದರೆ, ನಾನು ಮಾರ್ನಿಂಗ್ ಫ್ಲೈಟ್ ಅಂತ ಬುಕ್ ಮಾಡೋಣ ಅಂದರೆ ಈವ್ನಿಂಗ್ ಫ್ಲೈಟ್ ಬುಕ್ ಮಾಡಿದ್ನ 4:30 ಸಮಥಿಂಗ್ ಆ ಥರ. ಅದು ನೋಡಿದ್ರೆ ಮಾರ್ನಿಂಗ್ 4:30 ಈವ್ನಿಂಗ್ 4:30 ಅಂದರೆ ಇಟ್ ಶುಡ್ ಬಿ ಲೈಕ್ ಸಮಥಿಂಗ್ 16:30 ಆ ಥರ ಇರಬೇಕು. ಪ್ರತಿ ಸಲ ಇದು ಮಿಸ್ ಆಗುತ್ತೆ ನನಗೆ, ಪ್ರತಿ ಸಲ ಯಾವಾಗಲೂ ಅಷ್ಟೇ. ಇದು ಫಸ್ಟ್ ಟೈಮ್ ಅಲ್ಲ ನನಗೆ ಈ ಥರ ಆಗಿರೋ, ಮಿಸ್ ಅಲ್ಲ, ಗೊತ್ತಿದ್ದು ಮಾಡ್ತೇನೆ ನಾನು ಈ ಥರ. ಬಟ್ ಇಟ್ಸ್ ಓಕೆ. ಹಾಗೆ ತುಂಬಾ ಖುಷಿ ಆಗ್ತಿದೆ. ಯಾರ್ಯಾರಿಗೆಲ್ಲ ಖುಷಿ ಆಯಿತು ಈ ವಿಷಯ ಅಂತ ಕಮೆಂಟಲ್ಲಿ ಹೇಳಿ. ಇದು ಸ್ವಲ್ಪ ದೊಡ್ಡ ವಿಷಯನೇ. ಯಾಕಂದರೆ ಕರ್ನಾಟಕದಲ್ಲಿ ಇದ್ದು ಅವಾರ್ಡ್ ತೊಗೊಳ್ಳೋದು ಬೇರೆ, ಕರ್ನಾಟಕನ ರೆಪ್ರೆಸೆಂಟ್ ಮಾಡಿ ಬೇರೆ ಕಡೆ ತೊಗೊಳ್ಳೋದು ಚಿಂದಿ. ಅದು ನಾನು ಆಲ್ವೇಸ್ ಕ್ರಿಯೇಟಿವ್ ಹೇಳ್ತೀನಲ್ಲ. ನಾನಾಗಲೇ ಆ್ಯಕ್ಚುಲಿ ಫ್ಲೈಟ್ ಆಗ್ತದನ್ನ, ಅಂದರೆ ಅಲ್ಲೆಲ್ಲೋ ಚಾರ್ಜ್ ಹಾಕ್ಕೊಂಡು ವೆಯ್ಟ್ ಮಾಡ್ತಿದ್ನಾ. ಅರೇನು ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ ಅಂತ ಮೆಸೇಜ್ ಸಮೇತ ಬಂದಿಲ್ಲ ನನಗೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಆಯಿತು, ಟೈಮ್ ಆಯ್ತಲ್ಲ, ಏನಾಗಿರ್ಬೋದು ಅಂತ ಹೋಗಿ ನೋಡೋಣ ಅಂತ ಬಂದು ನೋಡಿದ್ರೆ ಆಲ್ಮೋಸ್ಟ್ ಬೋರ್ಡಿಂಗ್ ಎಲ್ಲ ಮುಗಿದು ಲಾಸ್ಟ್ ಫೈನಲ್ ಕಾಲ್ ಇದ್ದಿದ್ದು. ಈಗ ಬಂದು ಹತ್ತು ಕೂತಿದ್ದೀನಿ. ಐ ವಾಸ್ ಜಸ್ಟ್ ಚಾರ್ಜ್ ಇರಲಿಲ್ಲ ಅಂತ ಅಲ್ಲಿದ್ದಷ್ಟೇ. ಮೊದಲೇ ಬೆಳಗ್ಗೆ ಫ್ಲೈಟ್ ಬೇರೆ ಮಿಸ್ ಮಾಡಿಕೊಂಡೆ. ಯಾಕೋ ನನಗೆ ಫುಲ್ ದೃಷ್ಟಿ ಆಗಿದೆ, ಆಗಿದೆ ಗೊತ್ತಿಲ್ಲ. ಇಲ್ಲೊಂದು ಕಾರ್ ನಿಲ್ಸಿದ್ದೀನ ಪಕ್ಕದಲ್ಲಿ ನೋಡಿ. ನಾನು ಹಂಗೆ ಬಂದ ಫುಲ್ ಶಾಕ್ ಆಗೋಯ್ತು, ಓ ಅಂತ. ಓ ಮೈ ಗಾಡ್, ಐ ಡೋಂಟ್ ನೋ ಯಾವಾಗ ತೊಗೊಳ್ಳೋದು ಅಂತ ಕಾರಣ. ಬಟ್ ಒನ್ ಡೇ ಮೇ ಬಿ, ಮೇ ನಾಟ್ ಬಿ, ಐ ಡೋಂಟ್ ಥಿಂಕ್ ಸೊ. ಬಟ್ ಲೆಟ್ಸ್ ಸಿ. ಚೆನ್ನಾಗಿದೆ, ಬಟ್ ಕುಳ್ಳಾಗಿಲ್ಲ ಕಾರು. ನನಗೆ ಹೈಟ್ ಕಾರ್ ಇಷ್ಟ. ಆ್ಯಕ್ಚುಲಿ ಮನೆಗೆ ಹೋಗೋ ಮುಂಚೆ ಇಲ್ಲೇ ಮಾತಾಡಬೇಡೋಣ ಅಂತ, ಮತ್ತು ಈಗ ವ್ಲಾಗ್ನ ಸೇವ್ ಮಾಡೋದಿದೆ, ಅಪ್ಲೋಡ್ ಮಾಡೋದಿದೆ. ಅದಕ್ಕೋಸ್ಕರ ಏನು ವಿಷಯ ಅಂದರೆ, ಆ್ಯಸ್ ಯು ಆಲ್ ನೋ, ನಾನು ಆಲ್ರೆಡಿ ನನ್ನ ವೀಡಿಯೋನ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಆಯಿತಾ. ಎಷ್ಟು ಲವ್ ಕೊಡ್ತಾ ಇದ್ದೀರಾ ಅಂದರೆ ಎಲ್ಲರೂ ಕಂಗ್ರ್ಯಾಚುಲೇಷನ್, ಯು ಡಿಸರ್ವ್ ಇಟ್, ವಾವ್, ನಮ್ಮ ಕನ್ನಡನ ತೊಗೊಂಡೋಗಿ ಅಲ್ಲಿಟ್ಟಿದ್ದೀರಾ, ಅದು ಇದು ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಆಯಿತಾ. ನನ್ನ ಕೆಲಸ ಏನಂದರೆ ನಿಮ್ಮೆಲ್ಲರೂ ಖುಷಿಪಡಿಸೋದಷ್ಟೇ. ಅಂದರೆ ನಮ್ಮ ಒಂದು ಕಲ್ಚರ್ ಏನಿದೆ, ನಮ್ಮ ಒಂದು ಕರ್ನಾಟಕದ ಕರ್ನಾಟಕದ ಕಲ್ಚರ್ ಏನಿದೆ ಅದನ್ನೆಲ್ಲ ತೊಗೊಂಡೋಗಿ ನನಗೆ ಅಲ್ಲಿಡಬೇಕು. ಆ್ಯಂಡ್ ಅವರೆಲ್ಲರೂ ನಮ್ಮನ್ನು ರೆಕಗ್ನೈಸ್ ಮಾಡಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ಯಾಕೆ ಅಂದರೆ ಸೌತ್ ಅಂತ ಬಂದರೆ ತುಂಬಾ ಕಡಿಮೆ ಆಯಿತಾ, ತುಂಬಾ ಕಡಿಮೆ ಕ್ರಿಯೇಟರ್ಸ್ ಇರೋದು. ಹಾಗೆ ಏನೇನು ನೋಡಿದ್ರೂ ಅಷ್ಟೇ, ಈವನ್ ಮೂವೀಸ್ಗೂ ಅಷ್ಟೇ ಆಯಿತಾ, ಮೂವಿನೂ ಅಷ್ಟೇ ರೇರಾಗಿ ಬರ್ತಾ ಇರೋದ್ರಿಂದ ಸೊ ಆ ಕಡೆ ನಮಗೆ ಯಾರಿಗೂ ರೆಕಗ್ನೈಸೇಷನ್ ಸಿಗ್ತಾ ಇಲ್ಲ ಅಂತ ನನಗನ್ಸುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ಇಂಡಿಯಾಗೆ ರೀಜ್ನಲ್ ಕ್ರಿಯೇಟರ್ ಅಂತ ನನಗೆ ಕೊಟ್ಟರು. ಆ್ಯಂಡ್ ಇಟ್ ವಾಸ್ ವೆರಿ ಪ್ರೌಡ್ ಮೂಮೆಂಟ್. ಈಗ ನಾನು ಏಮ್ ಇರೋದು ನೆಕ್ಸ್ಟ್ ಗ್ಲೋಬಲ್ ನೋಡೋಣ. ಗ್ಲೋಬಲಲ್ಲಿ ನನಗೆ ಬ್ಯೂಟಿ ಆರ್ ಮೇಕಪ್
ಆ ಥರ ಏನಾದರೂ ಅವಾರ್ಡ್ ತೊಗೋಬೇಕಂತ ಇಷ್ಟ, ಬಟ್ ಗೊತ್ತಿಲ್ಲ, ಬಟ್ ಚೆಕ್ ಮಾಡೋಣ. ಬಟ್ ಇದು ನಂಗೆ ಸಿಕ್ಕಿದ್ದು ತುಂಬ 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 ಖುಷಿ ಆಯಿತು ನನಗೆ. ನಿಮಗೆ ಗೊತ್ತಾ, ನಾನು ಅಂದರೆ 9 ಇಯರ್ಸಿಂದ ಕಾಂಟೆಂಟ್ ಮಾಡಿ ಆ್ಯಕ್ಚುಲಿ ಎಷ್ಟು ಕಷ್ಟ ಆಗೋದು ಗೊತ್ತಾ ನನಗೆ ಈ ಥರ ಈ ಲಿಪ್ಸಿಂಕ್ ವಿಡಿಯೋ ಮಾಡೋದು ಆ ಥರದ್ದೆಲ್ಲ. ಯಾಕಂದರೆ ನನಗೆ ಕೆಲವೊಂದು ಲಿರಿಕ್ಸ್ ಬರ್ತಾನೆ ಇರಲಿಲ್ಲ ಆ್ಯಂಡ್ ಕೆಲವೊಂದು ವರ್ಡ್ಸ್ ಕೂಡ ಬರ್ತಾ ಇರಲಿಲ್ಲ. ಸೊ ಆ ಥರ ಕಷ್ಟ ಆಗ್ತಿತ್ತು. ನಾನು ಲಿರಿಕ್ಸ್ನೆಲ್ಲ ಓದಿ ಆಮೇಲೆ ಮಾಡ್ತಾಯಿದ್ದ ವೀಡಿಯೋಸ್ನ. ಈಗಲೂ ಅಷ್ಟೇ, ನಾನು ಯಾವುದಾದ್ರೂ ಮೇಕಪ್ ವೀಡಿಯೋಸ್ ಮಾಡಬೇಕು ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು, ಅದೊಂದು ದೊಡ್ಡ ದೊಡ್ಡ ವೀಡಿಯೋಸ್ ಎಲ್ಲ ಇದೆಯಲ್ಲ, ಸೊ ಅದ್ರದ್ದೆಲ್ಲ ನಾನು ಲಿರಿಕ್ಸ್ನ ಬರೆದಿಟ್ಟು ಆಮೇಲೆ ಅದನ್ನು ವೀಡಿಯೋ ಮಾಡ್ತೀನಿ ನಾನು. ಸೊ ಆ ಥರ ಡೆಡಿಕೇಶನ್ನ ನಾನು ಮಾಡೋದು ವೀಡಿಯೋಸ್ಗೆ, ಬಿಕಾಸ್ ನನಗೆ ಆ ಥರನೇ ಇಷ್ಟ. ಐ ಆಲ್ವೇಸ್ ಚೂಸ್ ಹಾರ್ಡ್ ವರ್ಕ್ ರಾದರ್ ದೆನ್ ಸ್ಮಾರ್ಟ್ ವರ್ಕ್. ಈ ಥರ ಏನಾದರೂ ಇದ್ದರೆ ಐ ಆಲ್ವೇಸ್ ಚೂಸ್ ದಿ ಹಾರ್ಡ್ ವರ್ಕ್, ಬಿಕಾಸ್ ಯು ಕ್ಯಾನ್ ಸಿ ಹಾರ್ಡ್ ವರ್ಕ್ ಪೇಡ್ ಮೀ ಆಫ್. ಅದಕ್ಕೋಸ್ಕರನೇ ನನಗೆ ಆ ಥರ ವೀಡಿಯೋಸ್ ಮಾಡೋಕ್ಕಿಷ್ಟ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಸಿಕ್ಕಿದೆ ನಮಗೆ, ತುಂಬ ಅಂದರೆ ತುಂಬ. ಆ್ಯಕ್ಚುಲಿ ನನಗೆ ಎಷ್ಟು ಜನ ಕಮೆಂಟ್ ಮಾಡ್ತಿದ್ರಲ್ಲ ಕನ್ನಡ ವಾವ್ ಅದು ಇದು, ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್, ಆ ಒಂದು ಪ್ರೀತಿ ಆ್ಯಂಡ್ ಆಲ್ ಮೈ ಫ್ಯಾನ್ ಪೇಜಸ್ ನೀವೆಲ್ಲ ಕೊಟ್ಟಿರೋ ಅದೊಂದು ವರ್ಷ ಅಂತಲ್ಲ, ನೀವು ನಂಗೆ ಅಷ್ಟು ಸಪೋರ್ಟ್ ಮಾಡಿದ್ದಕ್ಕೇ ಅವರೆಲ್ಲರಿಗೂ ಓಕೆ ಇವ್ರಿಗೆ ಅವಾರ್ಡ್ ಕೊಟ್ಟರೆ ಇಟ್ ಈಸ್ ವರ್ತ್ ಇಟ್ ಅಂತ ಹೇಳಿ ನನಗೆ ಕೊಟ್ಟಿರೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ನಾನು ಯಾವಾಗಲೂ ಚಿರಋಣಿ. ಆ್ಯಂಡ್ ಐ ಆಮ್ ಸೊ ಬ್ಲೆಸ್ಡ್ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನನಗೆ ಇಷ್ಟೆಲ್ಲ ನೀವು ಖುಷಿನ ಕೊಟ್ಟಿದ್ದಕ್ಕೆ. ಒಂದು ಸ್ವಲ್ಪ ದಿನ ಲೈಕ್ ತುಂಬ ಜನ ಬೈತಾ ಇರ್ತೀರಲ್ಲ, ಲೈಕ್ ಅಂದರೆ ತುಂಬ ಜನ ಹೇಳಿರೋದಿದೆ ಕನ್ನಡ ಅದಂತ. ಈಗಲೂ ಅಷ್ಟೇ ಎಷ್ಟೊಂದು ವ್ಲಾಗಲ್ಲಿ ಹಾಗೆ ಮಾಡ್ತೀರಾ. ಈವನ್ ನನ್ನ ತಂಗಿಗೂ ಹೇಳ್ತಾ ಇದ್ರು ಯಾರೋ, ಅವಳಿಗೆ ಕನ್ನಡ ಬರಲ್ಲ, ಕನ್ನಡ ಇದು ಅದು, ಲೈಕ್ ನಮಗೆ ಕನ್ನಡನೇ ಇಂಪಾರ್ಟೆಂಟ್, ಅದು ಏನೇ ಆಗಲಿ ನೀವೇನೇ ಮಾತಾಡಿ ಕನ್ನಡನೇ ಮಾತಾಡಿ ಅಂತ. ನೋ, ಡೋಂಟ್. ಏನು ಗೊತ್ತಾ, ಅವ್ರನ್ನ ಹೋಗಿ ಅಲ್ಲಿ ಫೋರ್ಸ್ ಮಾಡೋಕ್ಕೆ ಹೋಗಬಾರ್ದು. ಓಕೆ. ಆ್ಯಂಡ್ ಇವಾಗ ನೀವು ನೋಡಿದ್ರೆ ಆ ವಿಡಿಯೋ ನಂದು ಮಾತಾಡಿರೋದು ನೋಡಿದ್ರೆ ಅಲ್ಲಿ ಆ್ಯಕ್ಚುಲಿ ನಾನು ಹೋಗ್ಬಿಟ್ಟು ಮೊದಲು ಕನ್ನಡದಲ್ಲಿ ಮಾತಾಡೋಣ ಅಂತಿದ್ದಾಯ್ತಾ. ಆ್ಯಂಡ್ ದೆನ್ ಅಲ್ಲಿ ಹೋಗಿದ ತಕ್ಷಣ ಎಲ್ಲ ಮರ್ತೋಯ್ತು, ನನಗೆ ಏನೇನು ಮಾತಾಡ್ಬೇಕಂತ ಮರ್ತೋಯ್ತು. ಸುಮ್ಮನೆ ಏನೇನು ಹೇಳಿಬಿಟ್ಟು ಆಮೇಲೆ ಆ ಸರ್ ಅವರೇ ಬಂದು ನಾನು ಹಾಕಿದ್ದ ಸ್ಯಾರಿ ನೋಡಿ ಈ ಅಟೈರ್ ಸ್ವಲ್ಪ ಡಿಫ್ರೆಂಟ್ ಇದೆ, ಏನು ಇದ್ರ ಬಗ್ಗೆ ಅಂತ ಕೇಳಿದ್ರು. ಸೊ ಆ ಥರ ಬೆಳಿಬೇಕು ಆ್ಯಂಡ್ ಆ ಥರ ನಾವು ಎಲ್ಲ ಕಡೆನೂ ಪ್ರೆಸೆಂಟ್ ಆಗಬೇಕು. ಸೊ ಆ ಥರ ಹೋಗಿದ್ದಕ್ಕೆ ಆಮೇಲೆ ನನ್ನ ಕೇಳಿದ್ರು ಫ್ರಮ್ ವೇರ್ ಆರ್ ಯು, ಲೈಕ್ ವಿಚ್ ಸ್ಟೇಟ್ ಹಂಗೆ ಹಿಂಗೆ ಅಂತ ಕೇಳಿದ್ರು. ನಾನಾಗ ಕರ್ನಾಟಕ, ಅದರಲ್ಲಿ ಒನ್ ಪಾರ್ಟ್ ಆಫ್ ಕೂರ್ಗ್, ಅಲ್ಲಿಂದ ಬಂದಿರೋದು. ಲೈಕ್ ಮೈ ನೇಟಿವ್ ಇಸ್ ಕೂರ್ಗ್ ಅಂತ ಹೇಳಿ, ಅದು ಐ ನೋ ಕೂರ್ಗ್, ಐ ನೋ ಕರ್ನಾಟಕ, ವೆರಿ ಬ್ಯೂಟಿಫುಲ್ ಪ್ಲೇಸ್ ಅಂತೆಲ್ಲ ಹೇಳಿದ್ರು. ಸೊ ನನಗೆ ಆ ಥರ ಯಾರಾದರೂ ಒಬ್ಬರು ಆ ಕಡೆ ಇರೋರು ಮಾತು ಆ ಥರ ಕೇಳೋದಕ್ಕೆ ನಾನು ತುಂಬ ಅಂದರೆ ತುಂಬ ವೆಯ್ಟ್ ಮಾಡ್ತಿದ್ದೆ. ಆ್ಯಂಡ್ ಇಟ್ ಜಸ್ಟ್ ಹ್ಯಾಪೆಂಡ್. ಆ್ಯಂಡ್ ಅದೇ ರೀತಿ ಎಲ್ರಿಗೂ ಕನ್ನಡದಲ್ಲಿ ಕ್ರಿಯೇಟರ್ಸ್ ಇದ್ದಾರೆ ಅಂತ ಗೊತ್ತಾಗಬೇಕು ಅನ್ನೋದು ನನ್ನ ಒಂದು ಗುರಿ. ಆ್ಯಂಡ್ ಅದಕ್ಕೇನು ಬೇಕಾದ್ರೂ ಮಾಡ್ತೀನಿ, ಎಷ್ಟು ಬೇಕಾದ್ರೂ ಕಷ್ಟಪಡ್ತೀನಿ. ಆ್ಯಂಡ್ ಈಗ ನೋ ಸ್ಟಾಪಿಂಗ್, ಇನ್ನಷ್ಟು ವೀಡಿಯೋಸ್ ಮಾಡಬೇಕು ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಅಪ್ಲೋಡ್ ಮಾಡಬೇಕಿದೆ. ಆ್ಯಂಡ್ ಬ್ಲಾಗ್ಸು ಮಾಡ್ತೀನಿ. ಐ ಹೋಪ್ ನನಗೆ ಯೂಟ್ಯೂಬಿಂದನೂ ಒಂದು ಅವಾರ್ಡ್ ಸಿಗುತ್ತೆ ಅಂತ, ನಿಮ್ಮೆಲ್ಲರ ಸಪೋರ್ಟಿಂದನೂ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಏನು ಗೊತ್ತಾ, ನನಗೆ ದುಃಖ ಆಗ್ತಿದೆ, ಅದು ಖುಷಿಗ ಇಲ್ಲ, ಲೈಕ್ ಅಂದರೆ ನನಗೆ ಎಲ್ಲರೂ ಆ ಥರ ಕಮೆಂಟ್ಸ್ ಹಾಕಿರೋದು ನೋಡಿ ಸ್ವಲ್ಪ ಬೇಜಾರೇ ನಳು ಬರುತ್ತೆ. ಬಿಕಾಸ್ ಅಷ್ಟೆಲ್ಲ ಹೇಳಿದರು, ಅಷ್ಟೆಲ್ಲ ಮಾಡಿದರು ಅಂತ. ನೀವು ಬೇಕಾದ್ರೆ ಮಿದು ಅವ್ರು ಹಾಕಿರೋ ಸ್ಟೋರಿಗೆ ಹೋಗಿ ನೋಡ್ಬೋದು. ಶಿ ಲಿಟ್ರಲಿ, ಅಂದರೆ ನಾನು ಏನು ಮಾಡ್ತೀನಿ ಅದನ್ನ ಅವರು ಸ್ಟೋರಿಯಲ್ಲಿ ಹಾಕಿದ್ದಾರೆ. ನಾನು ಬೇಕಾದ್ರೆ ಇಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ. ಸೊ ನಿಮ್ಗೆ ಅದರಲ್ಲೇ ಗೊತ್ತಾಗಬೇಕು, ಯಾಕಂದರೆ ಶೀ ಇಸ್ ಮೈ ಮ್ಯಾನೇಜರ್ ಆಯಿತಾ. ಸೊ ಅದರಲ್ಲೇ ಗೊತ್ತಾಗಬೇಕು ಹೌ ಮಚ್ ಐ ಫೈಟ್ ಫಾರ್ ದ್ಯಾಟ್ ಅಂತ. ಬಟ್ ಕೆಲವೊಬ್ರಿಗೆ ಅದು ಅರ್ಥನೇ ಆಗೋಲ್ಲ, ಏನು ಮಾಡೋದು. ಹಾಗೆ ಹೆಂಗೆ ಗೊತ್ತಾ, ಕೆಲವೊಂದು ಸಲ ಇಂಗ್ಲೀಷಲ್ಲಿ ಮಾತಾಡಬೇಕಾಗುತ್ತೆ. ಇಂಗ್ಲೀಷಲ್ಲಿ ಮಾತಾಡಿದ್ರೆ ಏನಾಗುತ್ತೆ ಗೊತ್ತಾ, ಆಗ ಓ ಹಾಗೆ ಫ್ರಮ್ ವೇರ್ ಆರ್ ಯು ಅಂತ ಕೇಳ್ತಾರಲ್ಲ, ಆಗ ನಾವು ಎಲ್ಲಿಂದ ಏನು ಮಾಡ್ತಾಯಿದ್ದೀವಿ, ಯಾವ ಊರು, ಹಂಗೆ ಹಿಂಗೆ ಅಂತೆಲ್ಲ ಹೇಳಬೇಕು. ಸೊ ಆಗ ಸೂಪರ್ ಆಗಿದೆ. ಬಿಕಾಸ್ ಎಲ್ರಿಗೂ ನಾವು ಫೋರ್ಸ್ ಮಾಡೋಕ್ಕಾಗಲ್ಲ ಮಾತಾಡಿ ಅಂತಲ್ಲ. ಸೊ ನಾವು ನಮ್ಮ ಕೆಲಸನ ಮಾಡಿಕೊಂಡು ನಾವು ಆರಾಮಾಗಿ ಏನು ಮಾಡ್ತಿದ್ದೀವಿ ಅಂತ ನಾವು ಶ್ರದ್ಧೆ ಇಟ್ಟು ಆ ಕೆಲಸನ ಮಾಡಿದ್ರೆ ಈ ಥರ ಒಂದು ಪ್ರತಿಫಲ ನಮಗೆ ಸಿಗುತ್ತೆ. ಸೊ ನಿಮಗೂ ಅದನ್ನೇ ಹೇಳ್ತಿರೋದು, ಡೋಂಟ್, ಅಂದರೆ ಈ ವಿಷಯ ಕನ್ನಡ ವಿಷಯಕ್ಕಲ್ಲ ನಾನು ಹೇಳ್ತಿರೋದು, ಈಗ ಬೇರೆ ವಿಷಯಕ್ಕೆ
ಸೊ ನಿಮಗೆ ಯಾರು ಏನೇ ಅಂದರು, ಈಗ ನೀವು ಅಕಸ್ಮಾತ್ ಯಾವ್ದಾದ್ರು ಒಂದು ಜಾಬ್ ಮಾಡ್ತಾರೆ, ಇಷ್ಟೇ ಆ ಜಾಬ್ ಯಾಕೆ ಮಾಡ್ತೀಯಾ, ಈ ಜಾಬ್ ಯಾಕೆ ಮಾಡ್ತೀಯಾ ಅಂದರೆ ಡೋಂಟ್ ಲೀಸನ್. ನಿಮ್ಗೆ ಆ ಕೆಲಸ ಮಾಡೋಕ್ಕೆ ಇಷ್ಟ ಇದ್ದರೆ ಕೆಲಸ ಮಾಡಿ, ಇಲ್ಲ ಅಂದರೆ ಬೇಡ. ಇಟ್ಸ್ ಅಪ್ ಟು ಯು. ಆ್ಯಂಡ್ ಹೆಣ್ಮಕ್ಳಿಗೂ ಅಷ್ಟೇ ಹೇಳೋದು, ಗಂಡು ಮಕ್ಳಿಗೂ ಅಷ್ಟೇ. ನೀವೇನು ಕೆಲಸ ಮಾಡ್ತಿದ್ದೀರೋ ಆ ಕೆಲಸನ ನೀವು ಶ್ರದ್ಧೆಯಿಂದ ಮಾಡಿದ್ರೆ ನಿಮಗೆ ಏನು ಬೇಕೋ ಅದನ್ನು ದೇವರು ಕೊಡ್ತಾರೆ. ಸೊ ಅಷ್ಟೇ ಗಾಯ್ಸ್, ಆಲ್ ದಿ ಬೆಸ್ಟ್. ನೀವು ಇದೇ ಥರ ಯಾವ್ದಾದ್ರು ಅವಾರ್ಡ್ ವಿನ್ ಆಗಿ ನಿಮಗೆ ಏನಾದರೂ ಪ್ರೌಡ್ ಮೂಮೆಂಟ್ ಅಂತ ಅನಿಸಿದರೆ ಅದನ್ನ ಕಮೆಂಟಲ್ಲಿ ಹೇಳಿ. ನಾನು ಮುಂಚೆ ಎಲ್ಲ ಡ್ಯಾನ್ಸಲ್ಲೆಲ್ಲ ವಿನ್ ಆಗ್ತಾ ಇದ್ದೆ. ಸೊ ನಾನು ಯಾವಾಗಲೂ ಫಸ್ಟ್ ಪ್ಲೇಸ್ ತೊಗೋತಾ ಇದ್ದೆ. ಆ್ಯಂಡ್ ಆ ಟೈಮಲ್ಲೆಲ್ಲ ನನಗೆ ತುಂಬಾ ಪ್ರೌಡ್ ಮೂಮೆಂಟ್ ಇರ್ತಾಯಿತ್ತು. ಬಟ್ ಈಗ ಕ್ರಿಯೇಟರಾಗಿ 1 ಅವಾರ್ಡ್ ಅಷ್ಟೇ ತೆಗೆದಿರೋದು. RCB ಫಸ್ಟ್ ಕಪ್ ಗೆಲ್ತಲ್ಲ, ಅಷ್ಟು ಖುಷಿ ಆಗ್ತಿದೆ ನನಗೆ, ಅಷ್ಟು ಖುಷಿ ಆಗ್ತಿದೆ. ಸೊ ಯಾ, ಈ ಸಲ ಆ್ಯಂಡ್ ನಿನ್ನೆ ಅದರಲ್ಲೂ RCBನೂ ವಿನ್ ಆಗೋಯ್ತು. ಫುಲ್ ಖುಷಿ, 2 ಡಬಲ್ ಧಮಾಕ. ಐ ಹೋಪ್ ಅಲ್ಲ, ಆಗಲೇಬೇಕು, ವಿನ್ ಆಗಲೇಬೇಕು, RCBನೂ ವಿನ್ ಆಗಬೇಕು. ಇನ್ನು ಮುಂದೆ ನಾನು ತುಂಬಾ ಅವಾರ್ಡ್ಸ್ ಈ ಥರ ತೊಗೋಬೇಕು ಅಂತ ಇದ್ದೀನಿ, ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸಿಂದ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಲವ್ ಯು ಆಲ್. ಟೇಕ್ ಕೇರ್, ಬೈ. ಹಾಗೆ ದೃಷ್ಟಿ ತೆಗೆದ್ಬಿಡಿ ಆಯಿತಾ ನನಗೆ. ಆ್ಯಂಡ್ ನಿಮಗೂ ಎಲ್ಲರಿಗೂ ದೃಷ್ಟಿ ತೆಗಿತೀನಿ.